धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಮಹಾಭಾರತವನ್ನು ತಿಳಿದ ಪ್ರತಿಯೊಬ್ಬರಿಗೂ ಕೂಡ ಗಾಂಧಾರಿಯ ಬಗ್ಗೆ ತಿಳಿದೇ ಇರುತ್ತದೆ. ಗಂಡನು ಹುಟ್ಟು ಕುರುಡನಾಗಿದ್ದರೂ ಪತಿಯೇ ದೈವವೆಂದು ಭಾವಿಸಿದ್ದ ಆಕೆಯ 100 ಮಂದಿ ಪುತ್ರರು ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಿದ ನಂತರ ಅವರ ಸಾವಿಗೆ ಕಾರಣರಾದವರಿಗೆ ಗಾಂಧಾರಿ ಶಾಪವನ್ನು ಹಾಕುತ್ತಾರೆ. ಈ ಕಾರಣದಿಂದಾಗಿಯೇ ಪಾಕಿಸ್ತಾನ ಸರ್ವನಾಶದ ಹಂತಕ್ಕೆ ಬಂದಿದೆಯಾ? ಅಸಲಿಗೆ ಪಾಕಿಸ್ತಾನದ ವಿನಾಶಕ್ಕೂ ಮತ್ತು ಗಾಂಧಾರಿಯ ಶಾಪಕ್ಕೂ ಇರುವ ಕಾರಣವಾದರೂ ಏನು? ಗಾಂಧಾರಿಯ ಶಾಪ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ತಗುಲಿತಾ ಅಥವಾ ಇನ್ನೂ ಯಾವುದಾದರೂ ದೇಶಗಳು ಇದ್ದಾವ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಮಹಾಭಾರತ ಪ್ರತಿಯೊಂದು ಘಟನೆಯೂ ಕೂಡ ಮನುಷ್ಯನ ಜೀವನಕ್ಕೆ ಒಂದು ಗುಣಪಾಠವಾಗಿದೆ. ಅಂತಹ ಒಂದು ನಿದರ್ಶನವೇ ಗಾಂಧಾರಿಯ ಶಾಪ. ನಮ್ಮ ದೇಶಕ್ಕೆ ಅಫಘಾನಿಸ್ತಾನದ ಜೊತೆ ಒಂದು ಬಲವಾದ ಲಿಂಕ್ ಇದೆ. ದ್ವಾಪರ ಯುಗದಿಂದ ಹಿಡಿದು ಇಂದಿನ ಕಲಿಯುಗದವರೆಗೂ ಗಾಂಧಾರಿಯ ಶಾಪ ಬೆನ್ನಟ್ಟುತ್ತಿದೆ. ಗಾಂಧಾರ ರಾಜನಾಗಿರುವ ಸುಬಲನ ಪುತ್ರಿಯೇ ಈ ಗಾಂಧಾರಿ. ಈ ಗಾಂಧಾರಿಯ ತಮ್ಮ ಶಕುನಿ ಅಂದ್ರೆ ಈ ಗಾಂಧಾರ ರಾಜದ ರಾಜಕುಮಾರ. ದ್ವಾಪರ ಯುಗದಲ್ಲಿ ಗಾಂಧಾರಿಯು ನೀಡಿದ ಶಾಪವು ಇಂದಿಗೂ ಸಹ ಅಫಘಾನಿಸ್ತಾನವನ್ನ ಬೆನ್ನಟ್ಟುತ್ತಿದೆ. ಗಾಂಧಾರ ಎಂಬುದು ಪುರಾತನ ಭಾರತದ ಒಂದು ಉಪಖಂಡ. ಈಗ ಪ್ರಸ್ತುತವಾಗಿ ಅದು ಅಫಘಾನಿಸ್ತಾನ. ಪಾಕಿಸ್ತಾನದ ವಾಯುವ್ಯ ಭಾಗದಲ್ಲಿ ಪೇಶವಾರದ ಒಂದು ಪುರಾತನ ರಾಜ್ಯ. ಈ ಪ್ರದೇಶವು ಕಾಬೂಲ್ ಮತ್ತು ಸ್ವಾತಿ ನದಿಗಳ ಸಂಗಮದ ಬಳಿ ಇದೆ. ಇದು ಗಾಂಧಾರಿಯ ಪ್ರಧಾನ ಪ್ರದೇಶವಾಗಿ ಗ್ರೇಟರ್ ಗಾಂಧಾರವಾಗಿ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿರುತ್ತಾ ಸಿಂಧೂ ನದಿಯ ಮೂಲಕ ತಕ್ಷಶಿಲ ಪ್ರಾಂತ್ಯದ ಪಶ್ಚಿಮದಲ್ಲಿ ಅಫಘಾನಿಸ್ತಾನದ ಕಾಬೂಲ್ ವರೆಗೂ ಹಬ್ಬಿತ್ತು. ಹಾಗೆಯೇ ಉತ್ತರದ ಕುರಾಕುರಂ ಶ್ರೇಣಿಯವರೆಗೂ ವ್ಯಾಪಿಸಿತ್ತು. ಕುರು ಪಾಂಡವರ ಧರ್ಮ ಯುದ್ಧದಲ್ಲಿ ಧೃತರಾಷ್ಟ್ರನ 100 ಮಂದಿ ಮಕ್ಕಳು ಸಾವನ್ನಪ್ಪಿದರು. ಅವನ ಬಂಧು ಬಳಗವೆಲ್ಲವೂ ನಾಶವಾಯಿತು. ಧೃತರಾಷ್ಟ್ರನಿಗೆ ದುಃಖವನ್ನು ಭರಿಸಲಾಗಲಿಲ್ಲ. ಇಷ್ಟೊಂದು ದಾರುಣ ಘಟನೆ ನಡೆದಿದ್ದರೂ ಕೂಡ ನಮಗೇಕೆ ಸಾವು ಬಂದಿಲ್ಲ ಎಂದು ದುಃಖ ಪಡುತ್ತಿರುವಾಗ ಧೃತರಾಷ್ಟ್ರನನ್ನು ಕುರಿತು ವ್ಯಾಸ ಮುನಿಗಳು ಸಮಾಧಾನ ಪಡಿಸುತ್ತಾ, ಇಲ್ಲಿ ಯಾರ ಪ್ರಾಣವೂ ಶಾಶ್ವತವಲ್ಲ. ಈ ಸತ್ಯವನ್ನು ನೀನು ಮನಸ್ಫೂರ್ತಿಯಾಗಿ ಅರಿತರೆ ಇನ್ನು ಮುಂದೆ ನಿನಗೆ ಯಾವ ರೀತಿಯ ದುಃಖವಿರುವುದಿಲ್ಲ. ಈಗ ನೀನು ದುಃಖಿಸುತ್ತಿದ್ದೀಯಾ, ಆದರೆ ಜೂಜಾಟ ಆಡಿದ ಆ ದಿನ ವಿದುರನು ಎಷ್ಟೇ ಹೇಳಿದರೂ ನೀನು ಕೇಳಲಿಲ್ಲ. ದೈವ ಕೃಪೆಯನ್ನು ಮನುಷ್ಯರಿಂದ ತಪ್ಪಿಸಲು ಸಾಧ್ಯವಾ ಎಂದು ವ್ಯಾಸ ಮುನಿಗಳು ಧೃತರಾಷ್ಟ್ರನಿಗೆ ಬೋಧನೆಯನ್ನ ಮಾಡುತ್ತಾರೆ. ಆಗ ಧೃತರಾಷ್ಟ್ರನು ವ್ಯಾಸ ಮುನಿಗಳ ಮಾತುಗಳಿಂದ ಸ್ವಲ್ಪ ಧೈರ್ಯ ತಂದುಕೊಳ್ಳುತ್ತಾರೆ. ಆ ನಂತರ ಗಾಂಧಾರಿ ಮತ್ತು ಕುಂತಿಯನ್ನು ಕರೆದುಕೊಂಡು ಯುದ್ಧ ಭೂಮಿಗೆ ಹೊರಟರು. ಇನ್ನು ದೊಡ್ಡಪ್ಪ ಅಲ್ಲಿಗೆ ಬರುತ್ತಿದ್ದಾರೆ ಎಂದು ತಿಳಿದ ಯುಧಿಷ್ಠಿರನು ಮೊದಲೇ ಅಲ್ಲಿಗೆ ಸೇರಿಕೊಂಡನು. ಆತನ ಜೊತೆ ತಮ್ಮಂದಿರು ದ್ರೌಪದಿ ಮತ್ತು ಶ್ರೀಕೃಷ್ಣ ಪರಮಾತ್ಮನು ಕೂಡ ಅಲ್ಲಿಗೆ ಸೇರಿಕೊಂಡರು. ಯುಧಿಷ್ಠಿರನು ಕಣ್ಣೀರನ್ನು ಹಾಕುತ್ತಿರುವಾಗ ಧೃತರಾಷ್ಟ್ರನ ಸೊಸೆಯಂದಿರೆಲ್ಲರೂ ಕೂಡ ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಶುರು ಮಾಡುತ್ತಾರೆ. ದುಃಖದಿಂದ ಕೋಪದ ಜ್ವಾಲೆಯಿಂದ ಪಾಂಡವರೆಲ್ಲರನ್ನು ಕೂಡ ನಿಂದಿಸಿದರು. ಅವರ ದುಃಖ ಭರಿತ ಮಾತುಗಳಿಗೆ ಅವರ ಕಣ್ಣೀರಿಗೆ ಏನು ಹೇಳಲಾಗದೆ ಧರ್ಮರಾಯನು ಮಾತ್ರ ಮೌನವಾಗಿ ತಲೆ ತಗ್ಗಿಸಿ ನಿಂತುಕೊಂಡಿದ್ದನು. ಆ ನಂತರ ಪಾಂಡವರು ಶ್ರೀಕೃಷ್ಣನ ಸಮೇತರಾಗಿ ಹೋಗಿ ಗಾಂಧಾರಿಗೆ ನಮಸ್ಕರಿಸುತ್ತಾ, ಆದ್ರೆ ಕೋಪದ ಅಗ್ನಿ ಜ್ವಾಲೆಯಲ್ಲಿ ಉರಿಯುತ್ತಿದ್ದ ಗಾಂಧಾರಿ ಪಾಂಡವರನ್ನು ನಿಂದಿಸುತ್ತಾಳೆ. ಯುದ್ಧದಲ್ಲಿ ಶತ್ರುಗಳನ್ನ ಕೊಲ್ಲಬಹುದು, ಆದ್ರೆ ಈ ಕುರುಡರಿಬ್ಬರಿಗೆ ಊರುಗೋಲಾಗಿರುವುದಕ್ಕೆ ಒಬ್ಬರನ್ನು ಸಹ ಉಳಿಸಲಿಲ್ಲವಲ್ಲ. ನಿಮಗೆ ಅಪಕಾರ ಮಾಡದಿರುವವನು ನನ್ನ 100 ಮಂದಿ ಪುತ್ರರಲ್ಲಿ ಒಬ್ಬನು ಇರಲಿಲ್ಲವೇ? ಅಥವಾ ಆ ಒಬ್ಬನನ್ನು ಉಳಿಸಿದ್ದರೆ ನಿಮ್ಮ ಪ್ರತಿಜ್ಞೆ ಭಂಗವಾಗುತ್ತಿದ್ದೆ. ಆ ಒಬ್ಬನು ನಿಮ್ಮನ್ನು ರಾಜ್ಯವಾಳಲು ಬಿಡದೆ ಅಡ್ಡ ಬರುತ್ತಿದ್ದನೆ. ಇಷ್ಟಕ್ಕೂ ಅವನೆಲ್ಲಿ ನಿಮ್ಮ ಮಹಾರಾಜ? ಇಷ್ಟೆಲ್ಲ ಅನಾಹುತಕ್ಕೆ ಸೂತ್ರಧಾರಿ ಆತನೇ ಎಂದು ಕೆಂಡಮಂಡಲವಾಗಿ ಪ್ರಶ್ನೆ ಮಾಡುತ್ತಾಳೆ. ಆಕೆಯ ನೋವಿನ ಮಾತುಗಳು ಪೂರ್ತಿಯಾಗುತ್ತಿದ್ದಂತೆ ಧರ್ಮರಾಯನು ಆಕೆಯ ಮುಂದೆ ಮೊಣಕಾಲು ಊರುತ್ತಾನೆ. ಆಗ ಗಾಂಧಾರಿ ತಲೆ ತಗ್ಗಿಸಿಕೊಂಡು ದೀರ್ಘವಾಗಿ ಉಸಿರಿನೆಳೆದುಕೊಳ್ಳುತ್ತಾಳೆ. ಆಕೆಯ ನೇತ್ರಗಳನ್ನು ಬಂಧಿಸಿರುವ ವಸ್ತ್ರದ ರಂಧ್ರದಿಂದ ಆ ಮಹಾಸಾಧ್ವಿಯ ನೇರ ದೃಷ್ಟಿ ಧರ್ಮರಾಯನ ಕಾಲಿನ ಉಗುರಿನ ಮೇಲೆ ಬಿತ್ತು. ಆಗ ತಕ್ಷಣ ಆ ಉಗುರುಗಳು ಕೆಂಪೇರುತ್ತವೆ. ಅದನ್ನು ನೋಡಿ ಎದರಿದ ಅರ್ಜುನನು ಶ್ರೀಕೃಷ್ಣನ ಹಿಂದೆ ಬಚ್ಚಿಟ್ಟುಕೊಳ್ಳುತ್ತಾನೆ. ಆದರೆ ಮಹಾಜ್ಞಾನಿ ಸಂಯಮದ ನಾರಿಯಾಗಿದ್ದರಿಂದ ಗಾಂಧಾರಿ ತನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡು ನಿಟ್ಟುಸಿರು ಬಿಡುತ್ತಾಳೆ. ಆದರೆ ಇದಕ್ಕೆಲ್ಲ ಕಾರಣಕರ್ತನಾಗಿರುವ ಶ್ರೀಕೃಷ್ಣನ ಮೇಲೆ ಮಾತ್ರ
ಆಕೆಯ ಕೋಪದ ಕಟ್ಟೆ ಒಡೆಯಿತು. ವಾಸುದೇವ ಕೃಷ್ಣನನ್ನು ಕರೆದು, ಕೃಷ್ಣ, ಕೌರವ ಪಾಂಡವರು ತಮ್ಮಲ್ಲಿ ತಾವು ಕಲಹಗಳನ್ನು ಸೃಷ್ಟಿ ಮಾಡಿಕೊಂಡಾಗ ನೀನೇಕೆ ಬುದ್ಧಿವಾದ ಹೇಳಲಿಲ್ಲ? ಅವರು ಯುದ್ಧ ರಂಗಕ್ಕೆ ಕಾಲಿಟ್ಟಾಗ ಅವರನ್ನು ತಡೆಯಲಾಗದೆ ಹೋದೆಯ? ನೀನು ಸಮರ್ಥನಾಗಿದ್ದರೂ ಕೂಡ ಆ ಯುದ್ಧವನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ. ಎಲ್ಲರನ್ನು ಕೊಲ್ಲಿಸಿದೆ, ಇಡೀ ವಿಶ್ವವನ್ನೇ ಹಾಳು ಮಾಡಿದೆ. ಜನರ ಈ ನೋವಿಗೆ ಕಾರಣನಾದ ಜನಾರ್ದನೆ, ಖಂಡಿತ ನೀನು ಇದರ ಫಲಿತಾಂಶವನ್ನು ಅನುಭವಿಸಲೇಬೇಕು. ನನ್ನ ಪತಿವ್ರತ ತಪೋಶಕ್ತಿಯಿಂದ ಹೇಳುತ್ತಿದ್ದೇನೆ ಕೇಳು. ನೀನು ಇವರೆಲ್ಲರನ್ನು ಈ ರೀತಿ ಕೊಲ್ಲಿಸಿದೆಯಲ್ಲವೇ? ಸರಿಯಾಗಿ ಈ ದಿನಕ್ಕೆ 36 ವರ್ಷಗಳ ನಂತರ ನಿನ್ನ ವಂಶಸ್ಥರು ಸಹ ಇವರ ಹಾಗೆ ಒಬ್ಬರನ್ನೊಬ್ಬರು ಬಡಿದಾಡಿಕೊಂಡು ಸಾವನ್ನಪ್ಪುತ್ತಾರೆ. ಅದೇ ಸಮಯದಲ್ಲಿ ನಿನಗೆ ದಿಕ್ಕಿಲ್ಲದ ನೀಚ ಸಾವು ಬರುತ್ತದೆ. ನಿನ್ನ ಕುಲಸ್ತ್ರೀಯರು ಕೂಡ ನನ್ನ ಹಾಗೆ ಎಲ್ಲ ನೆನೆದು ಅಳುತ್ತಾರೆ. ಇದು ಖಂಡಿತವಾಗಿಯೂ ನಡೆಯುತ್ತದೆ. ಇದು ನನ್ನ ಶಾಪ ಎಂದು ಗಾಂಧಾರಿ ಶಾಪ ಹಾಕುತ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮನು ಗಾಂಧಾರಿಯ ಮಾತಿಗೆ ಮನಸ್ಸಿನಲ್ಲಿ ದುಃಖವಿದ್ದರೂ ಕೂಡ ಮೇಲ್ನೋಟಕ್ಕೆ ಮುಗುಳ್ನಗೆಯನ್ನ ಬೀರುತ್ತಾ, ಅಮ್ಮ, ನಮ್ಮ ಯಾದವರಿಗೆ ನೀವು ಹಾಕಿರುವ ಶಾಪವನ್ನ ಈ ಮೊದಲೇ ಕೆಲವು ಮುನಿಗಳು ಹಾಕಿದ್ದಾರೆ. ನೀವೀಗ ಅದರ ಪುನರುಚ್ಚಾರಣೆ ಮಾಡಿದ್ದೀರಾ. ಯದುವಂಶೀಯರನ್ನ ದೇವಾನು ದೇವತೆಗಳು ಸಹ ಕೊಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ಅವರಲ್ಲಿ ಅವರೇ ಒಡೆದಾಡಿಕೊಂಡು ಸಾಯುತ್ತಾರೆ. ಇದರಿಂದ ನಿಮಗೇನು ಲಾಭ ಎಂದು ಶ್ರೀಕೃಷ್ಣನು ನಗುತ್ತಾ ಕೇಳುತ್ತಾರೆ. ಪುತ್ರ ಶ್ಲೋಕದಿಂದ ಪರಿತಪಿಸುತ್ತಾ ಮತ್ತು ಬಂಧು ಬಳಗವನ್ನು ಕಳೆದುಕೊಂಡ ಆಕ್ರೋಶದಿಂದ ಹಿಂದೆ ಮುಂದೆ ಯೋಚನೆ ಮಾಡದೆ ಶಾಪ ನೀಡಿದ ಗಾಂಧಾರಿ ಏನು ಉತ್ತರ ನೀಡದೆ ಮೌನವಾಗಿರುತ್ತಾರೆ. ನಡೆದೆಲ್ಲವೂ ಲೋಕ ಕಲ್ಯಾಣಕ್ಕೆ ಎಂದು ಅರ್ಥ ಮಾಡಿಕೊಂಡು ಕಣ್ಣೀರು ಹಾಕಿದಳು. ಮತ್ತು ಶ್ರೀಕೃಷ್ಣನಿಗೆ ಶಾಪ ನೀಡಿದ ಗಾಂಧಾರಿ ತನ್ನ ತಮ್ಮನಾದ ಶಕುನಿಗೂ ಸಹ ಒಂದು ಶಾಪವನ್ನು ನೀಡುತ್ತಾಳೆ. ಗಾಂಧಾರ ರಾಜ್ಯದ ಸುಬಲನ ಪುತ್ರನೇ ಈ ಶಕುನಿ. ಒಂದು ರೀತಿಯಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದು ಕೌರವರ ಅವನತಿಗೆ ಈ ಶಕುನಿಯೇ ಕಾರಣಕರ್ತನಾಗಿರುತ್ತಾನೆ. ಕೌರವರ ಮರಣದ ನಂತರ ಈ ವಿಷಯವನ್ನು ಅರ್ಥ ಮಾಡಿಕೊಂಡ ಗಾಂಧಾರಿ ತನ್ನ ತಮ್ಮ ಶಕುನಿಗೂ ಸಹ ಶಾಪವನ್ನು ನೀಡುತ್ತಾಳೆ. ಅದೇನು ಅಂದ್ರೆ, ನಿನ್ನ ಗಾಂಧಾರ ರಾಜ್ಯದ ಜನರಿಗೆ ಶಾಂತಿ ಇರುವುದಿಲ್ಲ. ಸದಾಕಾಲ ಯುದ್ಧದ ವಾತಾವರಣದಿಂದ ನಿನ್ನ ರಾಜ್ಯ ನರಕದ ಹಾಗೆ ಬದಲಾಗಲಿ ಎಂದು ಶಾಪವನ್ನು ನೀಡುತ್ತಾಳೆ. ಫ್ರೆಂಡ್ಸ್, ಅಂದು ಗಾಂಧಾರಿ ಹಾಕಿದ ಶಾಪದಿಂದ ಎಂದಿಗೂ ಸಹ ಅಫ್ಘಾನಿಸ್ತಾನದಲ್ಲಿ ಶಾಂತಿ ಇಲ್ಲವೆಂದು ಕೆಲವು ಚರಿತ್ರೆಕಾರರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಇನ್ನು ಪ್ರಸ್ತುತ ಕಾಲಕ್ಕೆ ಬಂದರೆ ಸರಿಸುಮಾರು 5500 ವರ್ಷಗಳ ಹಿಂದೆ ಗಾಂಧಾರ ದೇಶವೆಂದು ಕರೆಯುತ್ತಿದ್ದರು. ಕಾಲಕ್ರಮೇಣ ಗಾಂಧಾರ ಕಂದಹಾರ್ ಆಗಿ ಬದಲಾಯಿತು. ನನ್ನ ಮಕ್ಕಳು ಸಾವನ್ನಪ್ಪಿದ ಸ್ಥಳದಲ್ಲಿ ಎಂದಿಗೂ ಕೂಡ ಶಾಂತಿ ನೆಲೆಸಬಾರದು ಎಂದು ಗಾಂಧಾರಿ ಹಾಕಿದ ಶಾಪ ಇಂದಿಗೂ ಸಹ ನಿಜವಾಗುತ್ತಿದೆ. ಆದ್ದರಿಂದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಪ್ರಶಾಂತವಾಗಿ ಜೀವಿಸುವ ಅವಕಾಶವಿಲ್ಲದಂತಾಗಿದೆ. ನಿಜ ಹೇಳ್ಬೇಕು ಅಂದ್ರೆ, ಈ ಗಾಂಧಾರ ರಾಜ್ಯವನ್ನು ಪಾಕಿಸ್ತಾನ ಅಫ್ಘಾನಿಸ್ತಾನದಿಂದ ಅಕ್ರಮವಾಗಿ ವಶಪಡಿಸಿಕೊಂಡಿತ್ತು. ಆದ್ದರಿಂದಲೇ ಗಾಂಧಾರಿ ಶಾಪ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ತಟ್ಟಿದೆ. ಇನ್ನು ಆಧುನಿಕ ಕಾಲಕ್ಕೆ ಬಂದರೆ ಅಫ್ಘಾನಿಸ್ತಾನ ಪ್ರಾಂತ್ಯದಲ್ಲಿ ಮನುಷ್ಯನ ನಿವಾಸ ಪ್ರಾಚೀನ ಕಾಲದಿಂದಲೂ ಇದೆ. ಸಿಂಧು ನಾಗರಿಕತೆ ಪ್ರದೇಶದಲ್ಲಿ ವ್ಯಾಪಿಸಿದೆ ಎನ್ನುವುದಕ್ಕೆ ಈಗಲೂ ಹಲವು ನಿದರ್ಶನಗಳಿವೆ. ಪುರಾಣಗಳಲ್ಲಿ ಸುವಾಸನೆಯ ಪರಿಮಳ ಹೊಂದಿರುವ ಭೂಮಿಯಾಗಿ ಪ್ರಸಿದ್ಧಿ ಹೊಂದಿದೆ. ಅಂದಿನ ಕಾಲದಲ್ಲಿ ಈ ಪ್ರದೇಶವನ್ನು ಗಾಂಧಾರ ಎಂದು ಕರೆಯುತ್ತಿದ್ದರು. ಹಿಮಾಲಯ ಪರ್ವತ ಶ್ರೇಣಿಗಳ ಸುವಾಸನೆ ಭರಿತ ಪುಷ್ಪಗಳ ಬೆಳವಣಿಗೆಗೆ ಈ ಪ್ರದೇಶ ತುಂಬಾ ಅನುಕೂಲಕರವಾದದ್ದು. ಅಂದಿನ ಕಾಲದಲ್ಲಿ ರಾಜ ದರ್ಬಾರ್ಗಳಲ್ಲಿ ಬಳಸುವ ಪರ್ಫ್ಯೂಮ್ಗಳಿಗೆ ಇಲ್ಲಿನ ಪುಷ್ಪಗಳನ್ನೇ ಬಳಸುತ್ತಿದ್ದರು. ಗಾಂಧಾರ ರಾಜ್ಯದ ಪತನದ ನಂತರ ಜುರಾಸ್ಟ್ರಿಯನ್ ಮತ ಚಾಲನೆಗೆ ಬಂತು. ನಂತರದ ಕಾಲದಲ್ಲಿ ಮೌರ್ಯರು, ಕುಶಲರು, ಮಂಗೋಲಿಯನ್ನರು, ಅರಬ್ಬರು ಮತ್ತು ಬ್ರಿಟಿಷರು ಈ ಪ್ರಾಂತ್ಯಗಳನ್ನು ಆಳ್ವಿಕೆ ನಡೆಸಿದರು. ಅರಬ್ಬರ ದಂಡಯಾತ್ರೆಯ ನಂತರ ಇತರೆ ಧರ್ಮಗಳು ಹೆಚ್ಚು ಕಡಿಮೆ ಕ್ಷೀಣಿಸಿ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಾಯಿತು. ಜುರಾಸ್ಟ್ರಿಯನ್ ಮತ ಸಂಪೂರ್ಣವಾಗಿ ಕ್ಷೀಣಿಸಿತು. ಆಧುನಿಕ ಯುಗ 1747ರಲ್ಲಿ ಮೊದಲ ಬಾರಿಗೆ ಕಂದಹಾರ್ ರಾಜಧಾನಿಯಾಗಿ ಅಫ್ಘಾನ್ ಸಾಮ್ರಾಜ್ಯವನ್ನು ಘೋಷಿಸಲಾಯಿತು. 1776ರಲ್ಲಿ ರಾಜಧಾನಿ ಕಾಬೂಲ್ ಆಗಿ ಬದಲಾಯಿತು. ಮೊದಲ ಆಂಗ್ಲ ಯುದ್ಧದ ನಂತರ ಈ ಪ್ರದೇಶ ಸ್ವಲ್ಪ ದಿನಗಳವರೆಗೂ ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು. ಬ್ರಿಟಿಷರಿಂದ ಸ್ವತಂತ್ರ ಬಂದ ನಂತರ ರಾಜರ ಆಳ್ವಿಕೆಗೆ ಹೋಯಿತು ಈ ಅಫ್ಘಾನಿಸ್ತಾನ. 1973ರಲ್ಲಿ ಜೈಷನನ್ನು ಹಿಂದಿಕ್ಕಿದ ಆನಂತರ ರಿಪಬ್ಲಿಕ್ ಆಗಿ ಬದಲಾಯಿತು. 1978ರ ಹೋರಾಟದ ನಂತರ ಸೋಷಿಯಲಿಸ್ಟ್ ರಾಜ್ಯ ರೂಪಾಂತರವಾಯಿತು. ಆದರೆ ಹೋರಾಟಗಳು ಅಧಿಕವಾದವು. ರಷ್ಯಾದೊಂದಿಗೆ ಮುಜಾಹಿದ್ದೀನ್ ಯುದ್ಧದಿಂದ ಅಸ್ಥಿರತೆ ಹೊಂದಿತು. 1994ರವರೆಗೂ ಈ ದೇಶದಲ್ಲಿ ಆಳ್ವಿಕೆ ಸಕ್ರಮವಾಗಿಯೇ ನಡೆದಿತ್ತು. ಆ ನಂತರ ತಾಲಿಬಾನ್ಗಳ ಉದ್ಭವದ
ಪ್ರಭಾವದಿಂದ 1996 ಹೊತ್ತಿಗೆ ಅಫ್ಘಾನಿಸ್ತಾನವನ್ನ ಸ್ವಾಧೀನಪಡಿಸಿಕೊಂಡರು. ಅವರು 2021 ಅಫ್ಘಾನಿಸ್ತಾನವನ್ನು ಆಳ್ವಿಕೆ ನಡೆಸಿದರು. 2021 ಅಮೆರಿಕ ಟ್ರೆಂಡ್ ಸೆಂಟರ್ ನ ಮೇಲಿನ ದಾಳಿಯ ನಂತರ ತಾಲಿಬಾನಿಗಳ ಸೋಲಿನ ಓಟ ಶುರುವಾಯಿತು. ಅಮೆರಿಕ ಬಳಗವು ಅಫ್ಘಾನಿಸ್ತಾನವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ತಾಲಿಬಾನಿಗಳ ಹುಟ್ಟಡಗಿಸಿದರು. ಅಮೆರಿಕದ ನೇತೃತ್ವದಲ್ಲಿ ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಏರ್ಪಟ್ಟಿತು. ಅಮೆರಿಕ ದಾಳಿಗಳನ್ನು ತಡೆದುಕೊಳ್ಳಲಾಗದೆ ತಾಲಿಬಾನಿಗಳು ದೇಶ ಬಿಟ್ಟು ತೊಲಗಿದರು. ಪಾಕಿಸ್ತಾನದ ಸರಹದ್ದುಗಳಲ್ಲಿ ತಲೆಮರೆಸಿಕೊಂಡರು. ಕೊನೆಗೆ 2021 ಅಮೆರಿಕ ಬಳಗವು ಅಫ್ಘಾನಿಸ್ತಾನದಿಂದ ಹಿಂದೆ ಸರಿಯಿತು. ಆಗ ಮತ್ತೆ ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನ ಸ್ವಾಧೀನಪಡಿಸಿಕೊಂಡರು. ಫ್ರೆಂಡ್ಸ್, ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಗಾಂಧಾರಿಯ ಶಾಪ ಮಹಾಭಾರತ ಕಾಲದ ಇತಿಹಾಸವೇ ಆಗಿದ್ದರೂ ನಿಜವಾಗಿಯೂ ಕೌರವರ ಹಾಗೆ ದಾನವರ ಹಾಗೆ ಕೆಲವು ರಾಜಕೀಯ ಗುಂಪುಗಳು ಅಧಿಕಾರ ದಾಹದಿಂದಲೂ ಅಧರ್ಮದಿಂದಲೂ ಅಫ್ಘಾನಿಸ್ತಾನವನ್ನು ಅಲ್ಲೋಲ ಕಲ್ಲೋಲಗೊಳಿಸಿದರು. ಫ್ರೆಂಡ್ಸ್, ತನ್ನ ತಮ್ಮನಾದ ಶಕುನಿಯ ರಾಜ್ಯಕ್ಕೆ ಅಂದ್ರೆ ಪ್ರಸ್ತುತ ಅಫ್ಘಾನಿಸ್ತಾನಕ್ಕೆ ಗಾಂಧಾರಿ ಶಾಪವನ್ನು ನೀಡಿದ್ದರು. ಆ ಮಹಾಸಾಧ್ವಿಯ ಶಾಪದಿಂದಲೇ ಅಫ್ಘಾನಿಸ್ತಾನದ ಜನರು ಬಹು ವರ್ಷಗಳಿಂದ ತಮ್ಮ ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ಜೀವಿಸುತ್ತಿದ್ದಾರೆ. ಇದಕ್ಕೆ ಧರ್ಮ, ಸ್ವಾರ್ಥ, ಬೇರೆ ದೇಶಗಳು ಅಥವಾ ಕೆಲಸಕ್ಕೆ ಬಾರದ ಆಲೋಚನೆಗಳು ಕಾರಣವಾಗಿರಬಹುದು. ಆದರೆ ಇಷ್ಟು ವರ್ಷಗಳು ಕಳೆದರೂ ಕೂಡ ಅಲ್ಲಿನ ಜನರು ಪ್ರಶಾಂತದಿಂದ ಜೀವಿಸಲು ಸಾಧ್ಯವಾಗುತ್ತಿಲ್ಲ. ತಮ್ಮ ಹಕ್ಕುಗಳನ್ನು ಪಡೆಯಲಾಗದೆ ಜೀವ ಭಯದಿಂದ ಜೀವಿಸುತ್ತಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.